ನಿಮಗೆ ಆತ್ಮ ಇರೋದು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅಂತೆ ಅದು ಆಕ್ಟಿವೇಟ್ ಮಾಡ್ಕೊಂಡ್ರೆ ಹಿಂಗ್ ಇಡ್ತಾರೆ, ದೀಕ್ಷೆಗಳು ಇಡ್ತಾರೆ. ಆಕ್ಟಿವೇಟ್ ಆದಾಗ ನಾನು ಯಾರು, ಯಾಕೆ ಹುಟ್ಟಿದೆ, ಏನ್ ಮಾಡ್ತಾ ಇದ್ದೀನಿ, ಪುನರ್ಜನ್ಮ ಏನು, ನಾನು ಏನಾಗಿದ್ದೆ, ಇದೆಲ್ಲ ಹುಡುಕಾಟ ಶುರು ಆಗುತ್ತೆ. ಇದೇ ಅಧ್ಯಾತ್ಮ. ಬರ್ತೀಯಂತೆ ಈಗಲೇ ಬಂದು ನೋಡಕ್ ಶುರು ಮಾಡೋ ಅನ್ನೋದೇ ಆಗೋಲ್ಲ. ಅವ್ರು ಭಯಭೀತ ಆಗುತ್ತೆ. ಇವತ್ತು ನೀನು ಹಂಗೆ ಆಗ್ತೀಯ, ಕಪಾಲ ಆಗ್ತೀಯ, ಒಂದಿನ ಏನು ಹುಟ್ಟಿದ್ಯಾ ಯೋಚನೆ ಮಾಡೋ, ತಗೋ ಒಂದ್ ಹೆಣ ಬಾಯಿಗೆ ಹಾಕ್ತೀವಿ, ಅಪ್ಪ ಥೂ ಅಂತೀರ. ಅಯ್ಯೋ, ನೀನು ಇದೇ ಆಗ್ತೀಯ, ನೀನು ತಿಂದು ನೋಡು, ನೀನೇ ಒಂದು ಪಿಶಾಚಿ ತರ. ನಮಸ್ಕಾರ ವೀಕ್ಷಕರೇ, ನಮ್ಮ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ವಿಶ್ವನಾಥ್ ಅಂತ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ಬ ಮುಖ್ಯ ಅತಿಥಿನ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಅವರು ಕಾಮಾಖ್ಯ ಪೀಠದ ಅಘೋರಿನಾಥ ಬಾಬಾ, ಸಾಂಪ್ರದಾಯಿಕವಾಗಿ ಅಘೋರಿನಾಥ ಬಾಬಾ ಅಂತ. ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಬಾಬಾಜಿ ನಮಸ್ತೆ. ನಮಸ್ಕಾರ. ಮೊದಲ ಪ್ರಶ್ನೆ ಏನಂತಂದ್ರೆ, ಆಧ್ಯಾತ್ಮ ಅಂದ್ರೆ ಏನು? ಈಗ ತುಂಬಾ ಜನ ಏನೇನೋ ಹೇಳ್ತಾರೆ, ಆಧ್ಯಾತ್ಮ ಅಂದ್ರೆ ಹಾಗೆ ಹೀಗೆ ಎಲ್ಲ ಹೇಳ್ತಿರ್ತಾರೆ. ಆಧ್ಯಾತ್ಮ ಅಂದ್ರೆ ಸೊ ಬೇಸಿಕಲಿ ಆತ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೆ ಸಾವಿರಾರು ಥಿಯರಿ ಇದೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಹೃದಯ ಅನ್ನೋದು ಹೇಗೆ ಒಂದು ಭಾಗ ಇದೆ ಅಂತ ನಾವೆಲ್ಲ ನಂಬ್ತೀವಿ. ನಿಮಗೊಂದು ಹೃದಯ ಇದೆ, ನಿಮ್ಗೊಂದು ಕಣ್ಣಿದೆ, ಆ ಕಣ್ಣಲ್ಲಿ ನೋಡ್ತಿದ್ದೀರ. ಹಂಗೆ ನಮ್ಮ ಒಳಗಡೆ ಒಂದು ಆತ್ಮ ಅಂತ ವಸ್ತು ಇದೆ ಅಂತೆ. ನಾನೇ ಹೌದು. ನಿಮಗೆ ಆತ್ಮ ಇರೋದು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅಂತೆ ಅಂತ ಒಂದಿಷ್ಟು ಜನ ಆತ್ಮನೇ ಇಲ್ಲ, ಏನೂ ಇಲ್ಲ, ಸ್ಪೈನಲ್ ಕಾರ್ಡ್ ಇದೆ, ನರ್ವ್ಸ್ ಇದೆ, ಇಷ್ಟೇ ಅಂತ ಇನ್ನೊಂದು ಪ್ರಪಂಚ. ಇದು ಸೈನ್ಸ್, ಇದು ಸ್ಪಿರಿಚುವಲ್ ಸೈನ್ಸ್. ಇದ್ರ ಒಳಗಡೆ ಬಂದು ಪ್ರಾಕ್ಟೀಸ್ ಮಾಡದಿದ್ರೆ, ಅನುಭವ ಬರ್ತಾ ಇದ್ರೆ, ನಿಮ್ಗೆ ಆತ್ಮನೇ ಇಲ್ಲ ಅನ್ನೋ ಒಂದು ಭ್ರಮೆ ಮಾಯಲ್ಲಿ ಇರ್ತೀರ. ಮಾಯೆ ಬಿಡಿಸ್ಕೊಂಡು ಬರೋದೇ ಅಧ್ಯಾತ್ಮ. ಇಲ್ಲಿ ಒಂದು ವಸ್ತು ಇರುತ್ತೆ, ಲಿಂಗದ ಆಕೃತಿಯಲ್ಲಿ ಇರುತ್ತೆ. ಅದು ಆಕ್ಟಿವೇಟ್ ಮಾಡ್ಕೊಂಡ್ರೆ ಹಿಂಗ್ ಇಡ್ತಾರೆ, ದೀಕ್ಷೆಗಳು ಇಡ್ತಾರೆ ಗುರು ಪರಂಪರೆಯಲ್ಲಿ. ಇಟ್ಟರೆ ಅದು ಆಕ್ಟಿವೇಟ್ ಆಗ್ಬಿಡುತ್ತೆ. ಆಕ್ಟಿವೇಟ್ ಆದಾಗ ನಾನು ಯಾರು, ಯಾಕೆ ಹುಟ್ಟಿದೆ, ಏನ್ ಮಾಡ್ತಾ ಇದ್ದೀನಿ, ಪುನರ್ಜನ್ಮ ಏನು, ನಾನು ಏನಾಗಿದ್ದೆ, ಇದೆಲ್ಲ ಹುಡುಕಾಟ ಶುರು ಆಗುತ್ತೆ. ಇದೇ ಅಧ್ಯಾತ್ಮ. ಆದ್ರೆ ಅದಕ್ಕೆ ಸಾವಿರಾರು ದಾರಿಗಳು. ಪ್ರತಿ ರಿಲಿಜನ್ ಅಲ್ಲಿ ಒಂದು ದಾರಿ ಇದೆ, ಬರೀ ಹಿಂದೂಯಿಸಮ್ ಅಲ್ಲಿ ಇಲ್ಲ. ಅದು ಅಧ್ಯಾತ್ಮ. ನಿನ್ನನ್ನ ನೀನು ಕಂಡುಕೊಡೋದು ಹೇಗೆ ಅನ್ನೋದೇ ಅಧ್ಯಾತ್ಮ. ಬಾಬಾಜಿ, ಸಾವಿರ ಮಾರ್ಗ ಅಂತ ಹೇಳಿದ್ರಿ. ಹೌದು. ಈಗ ಬೆಳಿಗ್ಗೆ ಇದ್ರೆ ಟಿವಿಗಳಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದ್ರೆ ಲಕ್ಷಾಂತರ ಮಾರ್ಗಗಳಿದೆ. ಹೌದು. ಅದು ನೋಡ್ತಿದ್ರೆ ನಮ್ಗೆ ಯಾವ್ದು ಸರಿಯಾದ ಮಾರ್ಗ, ಯಾವ್ದು ತಪ್ಪು ಮಾರ್ಗ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮ ಇದ್ರಲ್ಲಿ ಯಾವ ಮಾರ್ಗ ಒಳ್ಳೇದು? ಹೌದು, ಇದನ್ನ ಕೇಯಾಸ್ ಅಂತ ಇದ್ದೀನಿ ನಾನು. ಇವಾಗೇನು ಮಹಾಕುಂಭ ಆಯ್ತು, ಅದಾದ್ಮೇಲಿಂದ ಇನ್ನೂ ಕೇಯಾಸ್ ಜಾಸ್ತಿ ಆಗ್ಬಿಟ್ಟಿದೆ. ದಶಮಹಾವಿದ್ಯೆಗಳಂತೆ, ಶ್ರೀಚಕ್ರ ವಿದ್ಯಾ ಸಾಧನೆ, ಒಂದು ಶಕ್ತಿ ಯಾರೋ ಕೇಂದ್ರಿತವಾಗಿ ಹಿಡಿದಿದ್ದನ್ನ ಹೊಡೆದು ಬಿಟ್ರೆ ಎಲ್ಲರೂ ನಮ್ದೇ ಸರಿ, ನಮ್ದೇ ಸರಿ, ನಮ್ದೇ ಸರಿ ಅಂತ ಬರ್ತಾರೆ. ಅವಾಗ ಸ್ವಲ್ಪ ತಣ್ಣಗಾಗಿ ನಿಮ್ಮ ರಿಯಾಲಿಟಿ ಚೆಕ್ ಮಾಡ್ಕೋಬೇಕು. ಈಗ ನೋಡಿ, 6 ಕೋಟಿ ಕನ್ನಡಿಗರು, ಅದರಲ್ಲಿ 1.25 ಕೋಟಿ ಬೆಂಗಳೂರಲ್ಲೇ ಇದೆ. ಅವ್ರಿಗೆ ಇದೆಲ್ಲ ಹೆಂಗೆ ರೆಲೆವೆಂಟ್ ಮಾಡೋದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಟೆಕ್ನಾಲಜಿ ಇದೆ, ಎಲ್ಲರಿಗೂ ಒಂದಂತೂ ಇದೆ. ನಮ್ಮ ಈ ಕಾಲಜ್ಞಾನದವ್ರು ಹೇಳಿರೋದು, ಬಹಳ ಜನ ಗುರುಗಳು ಹುಟ್ಕೋತಾರೆ ಇವಾಗ. ಅವ್ರ ಕಡೆಗೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸನಾತನ ಹಿಂದೂ ಅನ್ನೋದು ಒಂದು ರಿವೈವ್ ಆಗತ್ತೆ ಅನ್ನೋ ಒಂದು ಮೂವ್ಮೆಂಟ್ ಇದೆ. ಆದ್ರೆ ಹಿಂದೂಗಳಿಗೆ ಶಾಕ್ ಏನಾಗುತ್ತೆ ಅಂದ್ರೆ, ನಾವು 400 ವರ್ಷದಿಂದ ಬ್ರಿಟಿಷ್ ಸಂಪ್ರದಾಯ ಮಾಡ್ಕೊಂಡ್ ಬಂದಿದೀವಿ, ಎಷ್ಟೊಂದನ್ನು ಬಿಡ್ಬೇಕಾಗತ್ತೆ ನಾವು ಇವಾಗ ಅಂದಾಗ. ಈ ತರ ನಮ್ಮಂತವ್ರು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ, ನಾನು 2 ಕಂಪನಿ ನಡೆಸ್ತಾ ಇದ್ದೆ, ಪ್ರಾಫಿಟಬಲ್ ಆಗಿದ್ದೆ. ತಗೊಂಬಂದ್ ನಾನು ಯಾಕೆ ಬಾಬಾ ಆಗಿದ್ದೀನಿ ಅಂದ್ರೆ, ಇದೊಂದು ಕಾಲ ಕಲಿಯುಗ ಅಂತ್ಯಕಾಲ ಬರುತ್ತೆ, ಅವಾಗ ಎಷ್ಟೋ ಜನ ಗುರುಗಳ ಪರಂಪರೆನೇ ವಾಪಸ್ ಬರುತ್ತೆ ಅಂತ ಬರ್ದಿದೆ. ಈ ತರ ಕಾಲಜ್ಞಾನದಲ್ಲಿ ಇರೋದ್ರಲ್ಲಿ ನಾನು ಒಬ್ನು ಗುರು. ಎಷ್ಟೋ ಜನ ಗುರುಗಳನ್ನ ಕಂಡುಕೊಂಡಿದ್ದಾರೆ ಇವಾಗ. ನಾನು ಹೇಳೋದು ಒಂದೇ, ಅನುಭವದ ಏನು ನಡೀಲಿಲ್ವಾ, ಬೇಡ ಇನ್ನೊಬ್ಬ ಗುರು ಹುಡುಕಿ. ನಾನು ನನಗ್ ಬಂದಾಗ್ಲೂ ಹೇಳ್ತೀನಿ, ನಾನೇನೋ ಒಂದು ಕ್ಲೇಮ್ ಮಾಡ್ತೀನಿ, ನಿಮಗೆ ಆಗ್ಲಿಲ್ಲ ಅಂದ್ರೆ ನಂಬೇಡಿ, ನನ್ನನ್ನು ಸೇರಿಸಿ. ನಿಮಗ್ ಅನುಭವ ಆದ್ರೆ ಮಾತ್ರ ಅದು ಅಧ್ಯಾತ್ಮ. ಯಾಕಂದ್ರೆ ಇವತ್ತು ಫೇಕುನು ಬಹಳ ನಡೆದ್ಬಿಟ್ಟಿದೆ. ಎಲ್ಲ ಕಡೆ ಫೇಕ್, ಎಲ್ಲ ರಿಲಿಜನ್ಸ್ ಅಲ್ಲೂ ಫೇಕ್ ನಡೆದೋಗಿದೆ, ಪೀಠಗಳಲ್ಲೂ ಫೇಕ್ ನಡೆದೋಗಿದೆ. ಪೀಠಾಧಿಪತಿಗಳು ಹೇಳೋದೇ ಒಂದು, ಆಮೇಲೆ ಅವ್ರ ಜೊತೆಗೆ ಸುತ್ತಲಿರೋರು ನೋಡ್ತಿರೋದೇ ಇನ್ನೊಂದು. ಇದು ಬಹಳ ಕಲಿಯುಗ ಅಂತ್ಯ ಅಂದ್ರೆ ಯಾರನ್ನ ನಂಬೋದು ಬಿಡೋದು ಅನ್ನೋ ಒಂದು ದಿಗ್ಭ್ರಮೆ ಬರೋ ಸಮಯ. ಈ ಇದರಲ್ಲಿ ನಾನು ಎಲ್ಲರಿಗೂ ಹೇಳೋದು, ಯಾವುದೇ ವಯಸ್ಸಿನವರಾದ್ರೂ ಆಗಲಿ, ನಿಮ್ಮ ಗುರುವಿನ ಜೊತೆ ಅವ್ರು ಹೇಳ್ತಿರೋದು ನಿಮ್ಮ ಅನುಭವಕ್ಕೆ ಬಂದ್ರೆ ಮಾತ್ರ ಅಲ್ಲಿ ಇಲ್ಲದೆ ಇದ್ರೆ ಹುಡುಕಿ. ಇನ್ನೊಂದು ವರ್ಷದಲ್ಲಿ ನಿಮ್ಗೆ ಎಷ್ಟೋ ಜನ 100 ಹೊಸ ಗುರುಗಳು ಬರೋರಿದ್ದಾರೆ. ಇದನ್ನ ಮಹಾವತಾರ್ ಬಾಬಾ ಅನ್ನೋರು ಒಂದು 8-10 ವರ್ಷದಿಂದ ಈ ತರ ನಮ್ಮಂತವ್ರನ್ನ ತಗೊಂಡು, ನಮ್ಮನ್ನ ಸಾಫ್ಟ್ವೇರು, ವೆಸ್ಟರ್ನ್ ವರ್ಲ್ಡ್ ಅದನ್ನೆಲ್ಲ ಬಿಡಿಸಿ ತಂದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡಿ
ಎಲ್ಲ ಪರಿಚಯ ಮಾಡಿದ್ದಾರೆ. ಎಷ್ಟೋ ಪರಂಪರೆಗಳು ಬಂದಿದೆ. ಈಗ ಅರ್ಜುನ್ ಗುರುಜಿ ಇದ್ದಾರೆ, ಅವಧೂತರು, ಅದ್ಭುತ ಮೈಸೂರಲ್ಲಿ. ಈಗ ಅವ್ರವ್ರ ಕಡೆಗೆ ಅದು ಸೆಳೆತ ಆಗುತ್ತೆ. ಸತ್ಯಯುಗ ಅಂದ್ರೆ ಒಬ್ರು ಕೈಲಿ ಮಾಡೋ ಆಗೋದಲ್ಲ ಅದು. ಆ ತರ ಒಂದು ಶಕ್ತಿಗಳು ಕಾಣ್ತವೆ, ಅವರ ಸಿದ್ಧಿಗಳು ಪ್ರಕಟ ಆಗತ್ತೆ. ಆ ಸಿದ್ಧಿಗಳು ಆದ್ಮೇಲೂ ನಿಮ್ಮ ಅನುಭವಕ್ಕೆ ಹೋಗಿ ಕುತ್ಕೊಳ್ಳಿ. ಅನುಭವದಲ್ಲಿ ಸಿಗ್ತಾ ನಂಬಿ, ಇಲ್ಲದಿದ್ರೆ ನಂಬೇಡಿ. ಅಧ್ಯಾತ್ಮದ ಹೆಸರಲ್ಲಿ ಏನೇನೋ ನಡೀತಿರೋ ಸಮಯ. ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ವೀಕ್ಷಕರಿಗೆ ಗೊತ್ತಿರೋ ತರ ಅಘೋರಿಗಳು ಅಂದ್ರೆ ಕೆಲವೊಬ್ರು ಅವ್ರು ಅನ್ಕೊಳ್ಳೋ ರೀತಿನೇ ಬೇರೆ ತರ ಇರುತ್ತೆ. ಹೌದು, ಅದು ನಿಜ. ಸೊ ಅದು ಎಷ್ಟು ನಿಜ ಇರುತ್ತೆ? ಈಗ ತುಂಬಾ ಜನ ಹೇಳ್ತಾರೆ ಇವ್ರು ಸುಳ್ಳು ಅಘೋರಿಗಳು ಅಂತಾರೆ, ಇವ್ರು ಸತ್ಯ ಅಘೋರಿಗಳು ಅಂತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಒಂದು ಚಾಕು ನಿಮ್ ಕೈ ಕೊಟ್ಟ ಮೇಲೆ ನಿಮಗೆ ಧರ್ಮ ಹೇಳ್ಕೊಟ್ಟಿದ್ರೆ ನೀವು ಅದನ್ನ ಕೆಟ್ಟವನ್ನ ಬಲಿ ತೆಗಿಯಕ್ಕೆ ಉಪಯೋಗಿಸ್ತೀರ. ನಿಮಗೆ ನಾನು ಆ ಸಂಸ್ಕಾರ ಕೊಡದೇನೆ ಚಾಕು ಕೊಟ್ರೆ ನೀವು ಯಾರನ್ನ ಬೇಕಾದ್ರೂ ಕೊಲ್ತೀರಾ. ಅಘೋರ ಅನ್ನೋದು ಚಾಕು. ಅದರಲ್ಲಿ ಬರೀ ರಕ್ತ, ಬಲಿ, ತ್ರಿಶೂಲ, ನಾಗಸಾಧುಗಳು, ಸ್ಮಶಾನ, ಕಪಾಲ, ಅಲ್ಲೂ ಹೋಗಿ ಹೊರಗೆ ಹಾಕ್ಸ್ಕೊಂಡ್ ಬಂದವರು ಅರ್ಧಂಬರ್ಧ ಬೆಂದು ಮಡಕೆಗಳು ಇರುತ್ತೆ ಅಘೋರದಲ್ಲಿ. ಅವರು ಮಾಡ್ತಾರೆ. ಈ ಕಲಿಯುಗದಲ್ಲಿ ಹೋಗಿ ಮನೆಯಿಂದ ಹೆಣ್ಣುಗಳನ್ನೇ ಎತ್ಕೊಂಡು ಹೋದ ಅಘೋರಿಗಳು ಇದ್ದಾರೆ ಎಷ್ಟೋ ಜನ. ಆದ್ರೆ ಇದೇ ನಮ್ಮ ಕರ್ನಾಟಕದಲ್ಲಿ ಮಹಾ ಅಘೋರಿ ಸತ್ಯಕಾಮ ಅಂತ ಒಬ್ಬರಿದ್ರು. ಅವರೆಲ್ಲ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಿದ್ರು, ಸಾಹಿತ್ಯ ಬರೆದ್ರು, ಮನಸ್ಸು ಚೇಂಜ್ ಮಾಡಿದ್ರು, ಮನ್ವಂತರ ಬಗ್ಗೆ ಮಾತಾಡಿದ್ರು. ಅಘೋರಿಗಳ ಎರಡೂ ಇದೆ, ದಿವ್ಯ ಸ್ವರೂಪ, ಕ್ಷುದ್ರ ಸ್ವರೂಪ ಅಂತ. ಅದು ಶಿವ ಹೇಳ್ತಾನೆ, ಎಲ್ಲದರಲ್ಲೂ ನಾನೇ ಇದ್ದೀನಿ, ಮಹಾಕಾಲ ನಾನೇ ತಿಂತೀನಿ, ಬಲಿ ತಗೋತೀನಿ ಅನ್ನೋನ್ನ ನೋಡ್ಬಿಟ್ಟು ಯಾರ್ಯಾರೋ ಹೆಂಗಿಂಗೋ ಆಗ್ತಾರೆ ಪಿಶಾಚ ಗಣಗಳದೆಲ್ಲ. ಆ ವಿದ್ಯೆಗಳಲ್ಲಿ ಸರಿಯಾದ ಗುರುಮಾರ್ಗ ಇಲ್ಲದೆ ಹೋದ್ರೆ ಹುಚ್ಚರಾಗಿ ಹೋಗ್ತಾರೆ ಅಘೋರದಲ್ಲಿ. ಅದು ಆದ್ರೆ ಇವತ್ತು ನೋಡಿ ವಿಶ್ವಗುರು ಮಾಡ್ಬೇಕು ಅಂತಾರೆ, ಯಾರ ಕೈಲಿ ಮಾಡಕ್ ಆಗ್ತಾ ಇದೆ? ಇನ್ನ ಆಗ್ತಾ ಇಲ್ಲ. ಅವಾಗ ಈ ಅಘೋರ ನುಗ್ಗಿ ಬರುತ್ತೆ ಅಂತ ಎಷ್ಟೋ ಕಾಲಜ್ಞಾನಗಳೇ ಹೇಳಿದೆ. ಈ ಭವಿಷ್ಯ ಮಾಲಿಕ ಹೇಳ್ತಾ ಇದೆ. ಬರ್ತಾರೆ ಇಂತ ಎಷ್ಟೋ ಅಘೋರಿಗಳು, ನಾಗಸಾಧುಗಳು ಬರ್ತಾರೆ. ಇದೊಂದು ವಿಚಿತ್ರವಾದ ಸಮಯ ಈ ನಮ್ಮ ಭಾರತ ಭೂಮಿಯಲ್ಲಿ. ಆಮೇಲೆ ನಿಮ್ಮ ಬಗ್ಗೆ ಕಾಮಾಖ್ಯ ಪೀಠ ಅಂತ ಹೇಳಿ, ಅದು ಹೇಗೆ ಅಂದ್ರೆ ಅದು ಹೇಗೆ ಪಡ್ಕೊಳ್ಳೋದ ಅಥವಾ ಹೇಗೆ, ಅದು ಯಾವ ತರ ಇರುತ್ತೆ? ಇವೆಲ್ಲ ನಂಬಿಕೆಯ ವಿಚಾರ. ಎಲ್ಲರಿಗೂ ಅದೇ ತರನೇ ಒಂದೊಂದು ಪೀಠಗಳು ಬರುತ್ತಾ? ಅದೆಷ್ಟು ಯಾವ ತರ ಬರುತ್ತೆ, ಏನು? ಎಷ್ಟೋ ಅಘೋರ ಪೀಠಗಳು ಬಹಳ ರಹಸ್ಯ. ಅವುಗಳು ಹೇಳೋದು ಕೇಳಲ್ಲ. ಈಗ ನನ್ನ ಗುರುಗಳು ಯಾರು ಅಂದ್ರೆ ನನಗೊಂದಿರೋ 2-3 ಅಘೋರ ಗುರುಗಳಲ್ಲಿ ಮಹಾವತಾರ ಬಾಬಾ ಅನ್ನೋರ ಹೆಸರು ಹೇಳ್ಬೋದು ಅಷ್ಟೇ ನಾನು. ಉಳಿದವರು ಕೆಲವೊಬ್ರು ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ, ಆದ್ರೆ ಅವ್ರ ಹೆಸರು ಹೇಳಂಗಿಲ್ಲ. ಆ ತರ ರೂಲ್ಸ್ ಇರುತ್ತೆ ಅಲ್ಲಿ. ಯಾಕೆಂದ್ರೆ ಅದೆಲ್ಲ ರಹಸ್ಯ. ಅವ್ರಿಗೆಲ್ಲ ಏನು ಕ್ರೆಡಿಟ್ ಬೇಡ, ದುಡ್ಡು ಬೇಡ. ಎಷ್ಟೋ ಜನ ಸೈಂಟಿಫಿಕ್ ರಿಸರ್ಚ್ ಮಾಡಿ ತಂದು ಕೊಡ್ತಾ ಇದಾರೆ ಇವತ್ತಿನ ನಮ್ಮ ಇಂಡಿಯನ್ ಗವರ್ಮೆಂಟ್ಗೆ ಅಘೋರಿಗಳು. ಅವ್ರ ಹೆಸರು ಬೇಡ ಅಂತ ಕೂತ್ಕೋತಾರ. ಅದು ನಿಜವಾದ ಅಘೋರ. ನೀವು ಕುತ್ಕೊಂಡು ಧ್ಯಾನದಲ್ಲಿ E=mc² ಒಂದು ಫಾರ್ಮ್ಯುಲಾ ಐನ್ಸ್ಟೀನ್ದು ಅಂತ ಎಷ್ಟೋ ಫಾರ್ಮ್ಯುಲಾಗಳನ್ನ ನಮ್ಮವ್ರು ಕೊಟ್ರು. ಇದಕ್ಕೆಲ್ಲ ಪ್ರೂಫ್ ಇದೆ, ಎಲ್ಲ ಬರ್ತಾರೆ ಇವಾಗ. ನಾನು ಅದೇ ನೋಡ್ತಾ ಇದ್ದೀನಿ. ಈ ಅಘೋರ ಅನ್ನೋದು ಕೊನೆಗೆ ಬರೋದು. ಅಲ್ಲಿವರೆಗೂ ಸದಾಚಾರ, ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆಯಲ್ಲಿ ಬಂದವ್ರಿಗೆ ಅವ್ರಿಗೂ ಎಲ್ಲ ನಂಬಿಕೆ ಹೋಗ್ಬಿಟ್ಟಿದೆ. ಯಾವ ದೇವ್ರು ಮಾಡಿದ್ವಿ, ಎಷ್ಟು ಜ್ಯೋತಿಷಿಗಳನ್ನ ಕೇಳಿದ್ವಿ, ಸರಿನೇ ಹೋಗ್ತಾ ಇಲ್ಲ ಜೀವನ ಅಂದ್ರೆ. ಕಲಿಯುಗದಲ್ಲಿ ಯಾವ ರೂಲ್ಸು ಫಾಲೋ ಆಗಲ್ಲ. ಆದ್ರೆ ಅದು ಅಂತ್ಯ ಆಗುತ್ತೆ. ನಮ್ಮಂತವ್ರು ಎಷ್ಟೋ ಜನ ಬರ್ತೀವಿ, ಸನಾತನ ಹಿಂದೂ ಅಂತ ನೋಡ್ತಿರೋದನ್ನ. ಭಾರತೀಯ ಪರಂಪರೆಯ ಅಘೋರಿಗಳದ್ದು ದೊಡ್ಡ ಕೆಲಸ ಇದೆ. ಕಾಮಾಖ್ಯ ಪೀಠ ಅನ್ನೋದೇ ಹೇಗ್ ಬಂತು ನಿಮ್ಗೆ? ಅಲ್ಲ, ಅದು ಬಹಳ ನಂಬಿಕೆಯ ವಿಚಾರ. ಅದು ಏನ್ ನಂಬಿಕೆ ಅಂದ್ರೆ, ಮಹಾಸತಿಯಾದಂತ ದಾಕ್ಷಾಯಿಣಿಯ ದೇಹ ವಿಸ್ಫೋಟ ಆದಾಗ, ಶಿವನ ಹೆಂಡತಿಯದ್ದು, ಅವಳದು ತುಂಡುಗಳು ಈ ಭೂಮಿ ಮೇಲೆ ಬಿದ್ದಾಗ ಅವಳ ಯೋನಿ ಪೀಠ ಅಲ್ಲಿ ಬಿತ್ತು ಅಂತ ಅದನ್ನ ಮಾತೃ ಸ್ವರೂಪದಲ್ಲಿ ಪೂಜಿಸ್ತಾರೆ ಅಲ್ಲಿ. ಯಾಕೆ ಅಂದ್ರೆ ನಾವು ಕಾಮಿಸೋದು ಅದನ್ನೇ, ಬಟ್ ಕಾಮಿಸಿದ ಮೇಲೆ ಹೊರಗೆ ಬರೋದು ಅಲ್ಲೇ ಅನ್ನೋ ಒಂದು ಶುದ್ಧತೆ ತೋರಿಸುತ್ತೆ ಹೆಣ್ಣು ದೇಹದ್ದು. ಅದಕ್ಕೆ ನಂಬಿಕೆ ಇಟ್ಟು ನಮ್ಮ ಪ್ರತಿ ತಾಯಿಯಲ್ಲಿ, ಹೆಂಡತಿಯಲ್ಲಿ ಆ ದೈವ ಸ್ವರೂಪವನ್ನ ನೋಡೋದು ಕಲಿಸುತ್ತೆ ಆ ಪೀಠ. ಬರೀ ಕಾಮವನ್ನ ಮಾಡಬೇಡ, ಕಾಮಿಸಿದಾದ್ಮೇಲೆ ಅದರಲ್ಲೇ ಬಂದಿರ್ತೀಯ, ತಾಯ್ತನಾನು ನೋಡು ಅಂತ ಒಂಥರ ಮೊರಾಲಿಟಿಯ ಸಂಕೇತ ಕಾಮಾಖ್ಯ ಪೀಠ, ಕಾಮಾಕ್ಷಿ ಪೀಠ ಅಂತ ಹೆಸರು. ಅಲ್ಲಿ ಈ ತರದ ಅಘೋರಿಗಳು ರಕ್ಷಣೆಗೆ ನಿಂತಿದ್ದಾರೆ. ಭಾರತ ದೇಶದ ರಕ್ಷಣೆಗೆ ಸಾಧನೆ ಮಾಡ್ತಾರೆ, ಯಜ್ಞಗಳನ್ನು ಮಾಡ್ತಾರೆ. ಈಗ ನೋಡಿ, ಈ ತರದ ರುದ್ರಾಕ್ಷಿ ಇದೆಲ್ಲ ಕಳಿಸ್ಕೊಡ್ತಾರೆ ಇವನ್ನೆಲ್ಲ ನಮ್ಮಂತವ್ರಿಗೆ. ನಾವು ಅದರ ಸಾರವನ್ನ ಇಲ್ಲಿ ಪಬ್ಲಿಕ್ ಅರ್ಥ ಮಾಡಿಸ್ಬೇಕೀಗ. ಆ ಪೀಠಗಳಲ್ಲಿ ಬೇರೆ ಬೇರೆ ನಾಥ ಸಂಪ್ರದಾಯ ಇದೆ. ದತ್ತಾಖಾರ ಅಂತ ಇದೆ, 14 ಅಖಾರಗಳಿದೆ. ನಿರ್ಮೋಹಿ ಅಖಾರ ಅಂತ ಇದೆ. ಅದೊಂದು ದೊಡ್ಡದು. ಈ ಮಹಾಕುಂಭದಿಂದಾಗಿ ಇಲ್ಲಿ ಕೋಟಿಗಟ್ಟಲೆ ಜನ ಸೇರಿದ್ರಲ್ಲ, ಅದು ಗೊತ್ತಾಗ್ತಾ ಇದೆ ಪಬ್ಲಿಕ್ ಗೆ. ಇಲ್ಲಾಂದ್ರೆ 12 ವರ್ಷದಲ್ಲಿ ಎಲ್ಲರೂ ಸಾಫ್ಟ್ವೇರು, AI, ಸ್ಯಾಲರಿ, EMI, ಕಾರು, ಬಂಗ್ಲೆ ಇದರಲ್ಲೇ ಇದೀರಾ, ಹೌದಾ ಇಲ್ವಾ? ಇದು ಈಗ ಅಘೋರಿಗಳು ಬಂದು ಇದನ್ನೆಲ್ಲ ಚೇಂಜ್ ಮಾಡ್ತಾರೆ. ಆಮೇಲೆ ಬಾಬಾಜಿ, ಇನ್ನೊಂದು ಪ್ರಶ್ನೆ, ನಿಮ್ಮ ಗುರುಗಳು ಯಾರು ಅಂತ ತಿಳ್ಕೋಬಹುದಾ?
ಅದರಲ್ಲಿ ನನಗೆ ಮುಖ್ಯವಾಗಿ ನಾನು ಸಾಫ್ಟ್ವೇರ್ ಅಲ್ಲಿ ಇದ್ದಾಗ ನಾನು ಒಬ್ನು ಸಾಮಾನ್ಯ ಮನುಷ್ಯ, ನಂಗೆ ಷಟ್ಚಕ್ರ ಅಂದ್ರೆ ಇಲ್ಲ, ಕುಂಡಲಿನಿ ಅಂದ್ರೆ ಸುಳ್ಳು, ಎಲ್ಲ ದುಡ್ಡು ಮಾಡಕ್ ಮಾಡ್ತಾರೆ ಅಂತ. ಯಾಕಂದ್ರೆ ನನ್ನ ಅನುಭವದಲ್ಲಿ ಬಂದವರು ಅಂತವ್ರೆ ಜಾಸ್ತಿ ಇದ್ರು. ಅವಾಗ ಒಬ್ರು ಅವ್ರ ಕಣ್ಣಿಗೆ ಕಾಣಲ್ಲ ಬಹಳ ಜನಕ್ಕೆ, ಆದ್ರೆ ನನಗೆ ಕಾಣಿಸ್ಕೊಳಕ್ ಶುರು ಆಗ್ಬಿಟ್ರು. ನನ್ನ ಮಾವತಾರ ಬಾಬಾ ಅಂತ, ನೀನು ಹುಟ್ಟಿರೋದು ಈ ಕೆಲ್ಸಕ್ಕಲ್ಲ, ಸಾಫ್ಟ್ವೇರ್ ಆಗಿ ಕಂಪನಿ ಮಾಡಕ್ಕಲ್ಲ, ಭೂಮಿಯಲ್ಲಿ ಲಕ್ಷಗಟ್ಟಲೆ ಗಿಡಗಳನ್ನ ನಡೆಸ್ಬೇಕು, ಎಲ್ಲಾರು ಮರ್ತೋಗಿದ್ದಾರೆ, ಗಾಳಿನೂ ತಗೋತಾರೆ, ಅದು ಒಂದು ದಿನ ನೀರಿನಂಗೆ ಅದಕ್ಕೂ ಒಂದು ಫೀಸ್ ಬರುತ್ತೆ, ಅದನ್ನ ತಡೆಯೋ ಕೆಲಸ ಇದೆ ನಿನಗೆ, ಏನೇನೋ ಹೇಳಿದ್ರು. ಅವ್ರನ್ನೆಲ್ಲ ಏಲಿಯನ್ ಅಂತಾನು ನೋಡ್ತಾರೆ, ಯಾಕಂದ್ರೆ ಎಲ್ಲರ ಕಣ್ಣಿಗೆ ಕಾಣಲ್ಲ, ಕೆಲವೊಬ್ರ ಕಣ್ಣಿಗೆ ಕಾಣಿಸ್ತಾರೆ. ಯಾವ್ದು ಆಂಡ್ರೋಮೆಡಾ ಗ್ಯಾಲಕ್ಸಿಯಿಂದ ಬಂದವರು ಅಂತ ಕೆಲವೊಬ್ರು ನಂಬಿದ್ದಾರೆ, ಕೆಲವೊಬ್ರಿಗೆ ಏಲಿಯನ್ನು, ಕೆಲವೊಬ್ರಿಗೆ ಭೂಮಿಯ ಒಬ್ರು ಮನುಷ್ಯ, ಕೆಲವೊಬ್ರಿಗೆ ನಿಮ್ ತರ ಕುತ್ಕೊಂಡು ಕಾಣಿಸ್ಕೋತಾರೆ ಮನೆಯಲ್ಲಿ. ಇವ್ರು ಏನಂತ ಅಂತೀರ ಇಂಥ ಗುರುಗಳು? ಅದನ್ನೆಲ್ಲ ನಂಬಲ್ಲ ಅಂದಾಗೆಲ್ಲ ಏನೇನೋ ಮಿರೇಕಲ್ ಆಗಿ ಒಂದು ಫೋಟೋ ಇದ್ದು 2 ಫೋಟೋ ಆಗಿ ಬಂದ್ಬಿಡ್ತು ನನ್ನ ಕಣ್ಣು ಮುಂದೆನೆ. ಓ ಇದೆಲ್ಲ ಏನೇನೋ ಇದೆ ಪ್ರಪಂಚ, ನನಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಅಂತ ಅವ್ರು ಹೇಳಿದ್ದನ್ನ ಮಾಡಕ್ ಶುರು ಮಾಡಿದೆ. ಕೆಲಸ ಬಿಡು ಅಂದ್ರು. ನನ್ನ ಹೆಂಡತಿಗೆ ನಾನು ಫ್ರೀಡಮ್ ಕೊಟ್ಟಿರ್ಲಿಲ್ಲ. ಪೇಟ್ರಿಯಾರ್ಕಲ್ ಸೊಸೈಟಿ ಇರುತ್ತಲ್ಲ, ಅದೆಲ್ಲ ಕೊಡು, ಮನೆಯನ್ನ ನಡ್ಸಕ್ಕೆ ಬಿಡು. ಅಂದ್ರೆ ಇದೆಲ್ಲ ನಿಮ್ ಕನ್ಸಲ್ಲಿ ಆಗಿದ್ದು? ಕನ್ಸಲ್ಲಪ್ಪ, ಇದೆ ಈ ನನಸಲ್ಲಿ ಕನಸ್ ತರ ಆಗತ್ತೆ. ಅವೆಲ್ಲ ಕಾಣಿಸ್ತಾ ಇರೋ ಶಕ್ತಿಗಳು ಹೇಳಕ್ ಶುರು ಮಾಡ್ಬಿಡ್ತವೆ. ಫಸ್ಟ್ ಟೈಮ್ ನೋಡುವವ್ರು ಭೂತ ಅಂತ ಓಡೋಗ್ತಾರೆ. ಹಿಂಗ್ ಹಾರ್ತಾ ಇರುತ್ತೆ. ಹಿಂಗೆ ಅವ್ರದೊಂದು ದಿವ್ಯ ಶರೀರ ಅಂತ, ಸೌರಭ ಶರೀರ ಅಂತ ಕರೀತಾರೆ. ಅವ್ರು ನಮ್ಮ ನಿಮ್ಮಂಗೆ ಹುಟ್ಟಿದವರು 2000 ವರ್ಷದ ಹಿಂದೆನೆ ಸಾಧನೆ ಮಾಡಿ ಸೌರಭ ಶರೀರ ಪಡೆದ್ಬಿಟ್ಟಿದ್ದಾರೆ. ಮನುಷ್ಯರಾಗಿ ಹುಟ್ಟಿದವರು ನಾಗರಾಜ್ ಅಂತ ಅವರು. ಅವ್ರು ಇಲ್ಲೇ ಪೆರಂಗಿಪೆಟ್ಟೆಯಲ್ಲಿ ಹುಟ್ಟುತ್ತಾರೆ. ಆದ್ರೆ ಸಾಧನೆ ಮಾಡಿ 2000 ವರ್ಷದಿಂದ ಈ ನಮ್ಮ ರಜನಿಕಾಂತ್ ಅವರು ಮೀಟ್ ಮಾಡಿ ಬರ್ತಾರೆ ಅವ್ರನ್ನ. ಅವ್ರು ನನಗೆ ಮನೆಯಲ್ಲೇ ಪ್ರಕಟ ಆಗಕ್ ಶುರು ಆಗ್ಬಿಟ್ರು. ಎಲ್ಲರೂ ಬೀಟುದೆ ಅಂತಾರೆ. ನನಗೆ ಇಲ್ಲೇ ಮನೆಯಲ್ಲೇ ಪ್ರತ್ಯಕ್ಷ. ಹೌದು, ನಿನ್ ಕೆಲ್ಸ ಇಲ್ಲಿದೆ, ನಾನು ಅಲ್ಲಿ ಬರ್ತೀನಿ ಅಂದ್ರೆ ಬರಬೇಡ, ಬೆಂಗಳೂರು ಸರಿ ಮಾಡುವ ಅಂತ. ನಾನೇನ್ ಸರಿ ಮಾಡಕ್ಕಾಗುತ್ತೆ? ಅಘೋರಿಗಳಂದ್ರೆ ಅವ್ರ ಅವತಾರನೇ ಬೇರೆ ತರ ಇರುತ್ತೆ, ಅವ್ರಿಗೆ ನೋಡೋಕೆ ಭಯಾನಕರವಾಗಿರ್ತಾರೆ ಅಂತ ಹೇಳ್ತಾರೆ. ಬಟ್ ನೀವು ನೋಡಿದ್ರೆ ಅಂದ್ರೆ ನಿಮ್ಮಲ್ಲಿ ಆ ಭಯ ಕಾಣೋದಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇರೋ ರೀತಿ ಆ ತರ ಇರುತ್ತೆ. ಬಟ್ ನೀವು ಈ ತರ ಇರ್ತಿರಲ್ಲ, ಏನ್ ನೋಡಿ, ಒಂದು ಬಹಳ ಸಿಂಪಲ್ ಆಗಿ ಶುರು ಮಾಡ್ಬೇಕು. ಭಯ ಅನ್ನೋದು ಸಾವಿಂದು. ಸೊ ನೀವು ಒಂದಿನ ಸಾಯ್ತೀರಿ ಅನ್ನೋದೇ ತಾನೇ ನಿಮ್ ನಂಬಿಕೆ. ಸೊ ಅದ್ರಲ್ಲಿ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ಸ್ಮಶಾನಕ್ಕೆ ಅಪ್ಪ ಅಮ್ಮ ಸತ್ ಮೇಲೆನೆ ಹೋಗ್ಬೇಕು. ಮೋಸ್ಟ್ ಆಫ್ ದ ಪೀಪಲ್ ಹಂಗೆ ಮಾಡೋದು, ಅದೆಲ್ಲ ಇದೆ. ಆದ್ರೆ ಈ ಶಿವನ್ನ ಫಾಲೋ ಮಾಡೋರ ಅಯ್ಯೋ ಅದೆಲ್ಲ ಬಿಟ್ಟು ಬಾ ಒಳಗೆ, ಒಂದ್ ಸತ್ ಮೇಲೆ ಬರ್ತೀಯಂತೆ, ಈಗಲೇ ಬಂದು ನೋಡಕ್ ಶುರು ಮಾಡೋ ಅನ್ನೋದು ಆಗೋರ. ಅವ್ರು ಭಯಭೀತ ಆಗತ್ತೆ. ಅವತ್ ನೀನು ಹಂಗೆ ಆಗ್ತೀಯ, ಕಪಾಲ ಆಗ್ತೀಯ ಒಂದಿನ. ಏನು ಕುಟ್ಟಿದ್ಯಾ ಯೋಚನೆ ಮಾಡೋ, ಇದನ್ನ ನೋಡ್ಕೊಂಡು EMI ಕಟ್ಕೊಂಡು ಏನಕ್ಕೋ ಇದೆಯಾ ಅಂತ ಕೇಳ್ತಾರ ಕೂತಿರೋ ಗೋರಿಗಳು. ತಗೋ ಒಂದ್ ಹೆಣ ಬಾಯಿಗೆ ಹಾಕ್ತೀನಿ, ಅಪ್ಪ ಥೂ ಅಂತೀರ. ಅಯ್ಯೋ ನೀನು ಇದೇ ಆಗ್ತೀಯ, ನೀನು ತಿಂದು ನೋಡು, ನೀನೇ ಒಂದು ಪಿಶಾಚಿ ತರ ಮರ್ತೋಗಿದೀಯ ಎಲ್ಲಾನು. ನೀನ್ ಯಾರೋ, ಏನು ಕೊಟ್ಟಿದೀಯಾ, ಈ ಅಪ್ಪ ಅಮ್ಮ ಅಷ್ಟೇ ಅಲ್ಲ ಜಗತ್ತು ಅಂತ ತೋರಿಸುತ್ತೆ ಆ ಪ್ರಪಂಚ. ಇನ್ನೊಂದು ಪ್ರಪಂಚ ಹೋಗಬೇಡ, ಅಲ್ಲಿ ಭೂತ ಪ್ರೇತ ಪಿಶಾಚಿ ಇರುತ್ತೆ ಅಂತ ಹೆದರ್ಸುತ್ತೆ. ಎರಡೂ ಸತ್ಯ. ಒಳಗಡೆ ಆತ್ಮಶಕ್ತಿ ಇದ್ರೆ ಮಾತ್ರ ಇಂಥ ಅಘೋರ ಸಾಧನೆಗೆ ಹೋಗಕ್ಕಾಗೋದು. ಅದಕ್ಕೆ ಫೋಟೋ ಹಾಕೊಂಡು ನಾನು ಕಾಲಭೈರವ ಅನ್ನೋದು ಸುಮ್ಮನೆ. ನಾಯಿಗಳ ಮಧ್ಯದಲ್ಲಿ ಕುತ್ಕೋಬೇಕು, 20 ನಾಯಿನ ಸಾಕ್ಬೇಕು, ಎಲ್ಲದಕ್ಕೂ ಬಿಸ್ಕೆಟ್ ಹಾಕ್ಬೇಕು ಬೆಂಗಳೂರಲ್ಲಿ, ಅದು ಅಘೋರಾನೇ. ಎಷ್ಟ್ ಜನ ಯೋಚಿಸ್ತೀರಾ ಕಾಲಭೈರವ ಅಂದ್ರೆ ಏನ್ ಸ್ವರೂಪ? ನಾಯಿಗಳಲ್ಲಿ ನೋಡ್ತೀವಿ, ಎಷ್ಟ್ ಜನ ನಾಯಿನ ಪ್ರೀತಿಸ್ತೀರಾ? ಅವನ್ನ ಕಚ್ಚಿದ್ರೆ ಮುಗೀತು, ಇದೇ ಹೆದರಿಕೆಯಲ್ಲೇ ಇರಿ. ಅವೇ ಬಂದು ಕಚ್ಚಿದ್ರೆ ಅವುಗಳ ಊಟ ತಿಂಡಿ ನೋಡ್ಕೋಬೇಕು, ಅವನೊಂದು ಕಾಲಭೈರವ ಸ್ವರೂಪ. ಇದೆಲ್ಲ ಶಿವನ ನಾವೇನ್ ಮಾಡ್ತೀವಿ, ಅಘೋರ ಕಲ್ತ್ಬಿಟ್ಟು ಅದನ್ನ ಮೇನ್ ಸ್ಟ್ರೀಮ್ ಸೊಸೈಟಿಗೆ ತಂದು ಹೇಳ್ಬೇಕು. ಅದೇ ಅಘೋರ ಇಲ್ಲಿ ಮಾಡಕ್ ಆಗಲ್ಲ, ಹೆದರ್ ಬಿಡ್ತಾರೆ. ನಾನೇನಾದ್ರು ಹಿಂಗ್ ದೊಡ್ಡ ಕಪಾಲ ಹಾಕೊಂಡು ಒಂದು ಸಾಧನೆ ಸಮಯದಲ್ಲಿ ಮಾಡಿದೀನಿ, ಅದನ್ನ ಹಾಕೊಂಡು ಬಂದೆ ಅನ್ಕೊಡಿ, ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಹೆದರ್ತಾರೆ. ಸೊ ಅದಕ್ಕೆ ಸದಾಚಾರದ ಮಾರ್ಗಕ್ಕೆ ಬರ್ತೀವಿ ನಾವೆಲ್ಲ. ಅದೆಲ್ಲ ಹೋಗೊಂಡು ಟ್ರೈನಿಂಗ್ ತಗೊಂಡ್ಬಂದು ನಮ್ಮನ್ನ ಕಳಿಸ್ತಾರೆ. ಈಗ ಶ್ರೀ ಎಂ ಅಂತ ಇದ್ದಾರೆ, ಅವ್ರನ್ನು ಹಂಗೆ ಅಘೋರದ ಟ್ರೈನಿಂಗ್ ಕಳಿಸಿ ಹೋಗಿ ಮದುವೆ ಆಗುವಂತಾರೆ. ಇದೆಲ್ಲ ಒಂದು ಸಂಪ್ರದಾಯ. ಆದ್ಮೇಲೂ ಮದುವೆ ಆಗ್ಬೋದು. ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ವಿವೇಕಾನಂದರ ಗುರುಗಳು, ಇವರೆಲ್ಲ ಅಘೋರ ಮಾರ್ಗವೇ. ಅಘೋರ ಮಾರ್ಗದಿಂದ ಮದುವೆ ಆಗಿ ಒಂದು ಮದುವೆ ಆಗ್ತಾರೆ. ಎಲ್ಲರೂ ಸನ್ಯಾಸಿಗಳಾಗಬೇಕಾಗಿಲ್ಲ, ಎಲ್ಲರೂ ಸ್ಮಶಾನವಾಸಿ ನಾಗ ಸಾಧುಗಳಾಗಬೇಕಾಗಿಲ್ಲ, ಸಂಸಾರಸ್ಥರು. ಶಿವನು ಇನ್ನೇನ್ರಿ, ಪಾರ್ವತಿ ಮದುವೆ ಆಗಿಲ್ವಾ? ಹೌದು ಹೌದು ಹೌದು. ಬಾಬಾಜಿ, ಈಗ ನೀವು ಸ್ಮಶಾನದ ಬಗ್ಗೆ ಎಲ್ಲ ಹೇಳ್ತೀರಿ, ನೀವು ಸ್ಮಶಾನಕ್ಕೆ ಹೋಗಿದ್ದೀರಾ? ಅಲ್ಲಿ ಅದೇನೋ ಆ ಹೆಣಗಳೆಲ್ಲ ತಿಂತಾರೆ, ಆತರ ಎಲ್ಲ ಹೇಳ್ತಾರೆ. ನೀವು ಕೂಡ ಆತರ ಎಲ್ಲ ಮಾಡಿದೀರಾ? ಒಂದ್ ಕುತೂಹಲ ಕೇಳೋದಕ್ಕೆ.